Hello, NEET aspirants. Welcome to Elegant Electronics. Third round, ಅಂದರೆ ಮಾಪ್ ಅಪ್ ರೌಂಡ್ ಆಫ್ UG ಮೆಡಿಕಲ್ ಅಂಡ್ ಡೆಂಟಲ್ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಫೀಸ್ ಕಟ್ಟೋದಕ್ಕೆ ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಸಹ ಲಿಂಕ್ ಸಹ ರಿಲೀಸ್ ಮಾಡಿದ್ದಾರೆ, ನೋಡ್ಕೋಬಹುದು ನೀವು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ, ಈಗ ಯಾವುದು ಚಾನ್ಸ್ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡಿ, ಆಮೇಲೆ ನೀವು ಸೇರಿಕೊಳ್ಳೋ ಅಂಥ ಕಾಲೇಜಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ. ಯಾರ್ಯಾರು ಎಲಿಜಿಬಲ್ ಇದರಲ್ಲಿ ಅಂತ, ಮೊದಲನೇ ಮತ್ತು ಎರಡನೇ ಸುತ್ತಿನಲ್ಲಿ ಯಾವುದೇ ವೈದ್ಯಕೀಯ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳು, ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವುದು ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ವಾ, ದೆನ್ ಯು ಆರ್ ಎಲಿಜಿಬಲ್. ಹಾಗೂ ವೈದ್ಯಕೀಯ ಸೀಟು ಹಂಚಿಕೆಯ ನಂತರ ಕಾಷನ್ ಡೆಪಾಸಿಟ್ ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಲಭ್ಯವಿರುವ ವೈದ್ಯಕೀಯ ಸೀಟುಗಳಿಗೆ ಆಸಕ್ತಿ ಇದ್ದಲ್ಲಿ ಮೂರನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ವೈದ್ಯಕೀಯ ಸೀಟು ಹಂಚಿಕೆಯ ನಂತರ ನಿಮ್ಗೆ ಸೀಟ್ ಅಲಾಟ್ ಆಗಿತ್ತು, ಬಟ್ ನೀವು ಸೇರ್ಕೊಳ್ಳಿಲ್ಲ, ಕಾಷನ್ ಡೆಪಾಸಿಟ್ನ ಮುಟ್ಟುಗೋಲು ಹಾಕೊಳ್ಳೋಕ್ಕೆ ಬಿಟ್ಟಿದ್ರಿ, ಹಾಗಾಗಿ ಸೀಟ್ ಕ್ಯಾನ್ಸಲ್ ಆಗಿತ್ತು. ಸೊ ನೀವು ಸಹ ಎಲಿಜಿಬಲ್ ಇದ್ದೀರಾ. ನೆಕ್ಸ್ಟ್ ನಿಮ್ಗೆ ಏನಾದರೂ ಡೆಂಟಲ್ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಆಗಿದ್ದೀರಾ ಅಂದರೆ ನೀವು ಡೆಂಟಲ್ ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಮೆಡಿಕಲ್ ಅಲ್ಲಿ ಮಾಡಬಹುದು. ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಅಂಡ್ ಡೆಂಟಲ್ ಕಾಷನ್ ಡೆಪಾಸಿಟ್. ಡೆಂಟಲ್ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ಜಸ್ಟ್ 1 lakh ಪೇ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಆಲ್ ಕ್ಯಾಟಗರಿ ಸೀಟ್ಸ್. UG ನೀಟ್ 2025 ಮೂರನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟುಗಳಿಗೆ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು ಮುಂದಿನ ಪುಟದಲ್ಲಿ ಎಟ್ಸೆಟ್ರಾ. ಎರಡನೇ ಸುತ್ತಿನಲ್ಲಿ ಕಾಷನ್ ಡೆಪಾಸಿಟ್ ಅನ್ನು ಪಾವತಿಸಿ, ಯಾವುದೇ ಸೀಟು ಹಂಚಿಕೆಯಾಗದವರು ಪಾವತಿಸಿದ ಕಾಷನ್ ಡೆಪಾಸಿಟ್ ಅನ್ನು ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಪಾವತಿಸುವುದು. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿದ್ರಿ, ಬಟ್ ನಿಮ್ಗೆ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಈಗ ನೀವೇನಾದ್ರೂ ಪ್ರೈವೇಟ್ ಕೋಟಾ ಸೀಟು, NRI ಸೀಟ್ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಈ 1 lakh ಮೈನಸ್ ಮಾಡ್ಕೊಂಡು ಉಳಿದಿರೋ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ. ಅದೇ ಗೌರ್ಮೆಂಟ್ ಸೀಟ್ಗೆ ಏನೋ ಟ್ರೈ ಮಾಡ್ತಿದ್ರೆ 1 lakh ಈಸ್ ಎನಫ್. ಈ ಮೊದಲು ಪಾವತಿಸಿದ ಕಾಷನ್ ಡೆಪಾಸಿಟ್ ಮೊತ್ತವನ್ನು ವೈದ್ಯಕೀಯ ಸೀಟು ಸಿಗದೆ ಇತರೆ ಕೋರ್ಸಿಗೆ ಹೊಂದಾಣಿಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳು ಈ ಕೆಳಗೆ ವಿವರಿಸುವಂತೆ. ನೀವು ಮೊದಲು ಕಾಷನ್ ಡೆಪಾಸಿಟ್ ಕಟ್ಟಿದ್ರಿ, ಬಟ್ ನಿಮ್ಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಇಂಜಿನಿಯರಿಂಗು IG BSc ಯಾವುದೋ ಸಿಕ್ಕಿತ್ತು, ಸೊ ಅಲ್ಲಿ ಸೇರ್ಕೊಂಡಿದ್ರೆ ಆ ಫೀಸ್ಗೆ ಅದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇತರೆ ಕೋರ್ಸ್ಗಳಿಗೆ ಪಾವತಿಸಿರುವ ಮೊತ್ತವನ್ನು ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಎಂದು ಪರಿಗಣಿಸುವುದಿಲ್ಲ. ಬೇರೆ ಕೋರ್ಸಸ್ಗೆ ನೀವೇನಾದ್ರೂ ಫೀಸ್ ಕಟ್ಟಿದ್ದೀರಲ್ಲ, ಅದನ್ನ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಮೂರನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾದಲ್ಲಿ ಅಭ್ಯರ್ಥಿಯು ಪಾವತಿಸುವ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಅನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ನಿಮ್ಮ ಮಾಪಪ್ ಅಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಈ ಕಟ್ಟಿರೋ ಕೋರ್ಸ್ ಫೀಸ್ ಡೆಪಾಸಿಟ್ನ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಯು ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ, ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ, ನೀವೇನಾದ್ರೂ ಅಡ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ, ಅಥವಾ ರದ್ದುಗೊಳಿಸಲು ಇಚ್ಛಿಸಿದಲ್ಲಿ, ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಏನೋ ಇಷ್ಟ ಇದ್ರೆ, ಅಥವಾ ಕಾಲೇಜಿಗೆ ವರದಿ ಮಾಡಿಕೊಳ್ಳದಿದ್ದಲ್ಲಿ ಅಭ್ಯರ್ಥಿಯು ಪಾವತಿಸಿದ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಅನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಲಿಲ್ಲ, ಅಡ್ಮಿಷನ್ ಆಗಲಿಲ್ಲ ಅಂದ್ರೆ ನೀವು ಕಟ್ಟಿರೋ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಮುಟ್ಟುಗೋಲು ಹಾಕೋತಾರೆ. ಜೊತೆಗೆ ನಿಯಮಾನುಸಾರ ದಂಡವನ್ನು ಪಾವತಿಸಬೇಕು, ಪೆನಾಲ್ಟಿ ಕಟ್ಟಬೇಕು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ಅಖಿಲ ಭಾರತ ಕೌನ್ಸಿಲಿಂಗ್ ಸೇರಿದಂತೆ ಮುಂದಿನ ವರ್ಷಗಳ ವೈದ್ಯಕೀಯ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ಯು ವಿಲ್ ನಾಟ್ ಬಿ ಎಲಿಜಿಬಲ್, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗಲಿ, KE ಕೌನ್ಸಿಲಿಂಗ್ ಆಗಲಿ ನೆಕ್ಸ್ಟ್ ಇಯರ್ ಸಹ ನಿಮ್ಗೆ ಎಲಿಜಿಬಿಲಿಟಿ ಇರಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಕಾಷನ್ ಡೆಪಾಸಿಟ್ ಇಲ್ಲ ಕೋರ್ಸ್ ಫೀ ಡೆಪಾಸಿಟ್ ಎಷ್ಟು ಕಟ್ಟಬೇಕು ಅಂತ. 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, 13ನೇ ತಾರೀಕುವರೆಗೂ ಇರುತ್ತೆ. 7, 8, 9, 10, 11, 12, 13ನೇ ತಾರೀಕುವರೆಗೂ. ಫೀ ಹೇಗೆ ಪೇ ಮಾಡಬೇಕು ಅಂದರೆ ಚಲನ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಪಾವತಿಸುವುದು. ನೀವು ಏನಾದರೂ ಬರೀ ಗೌರ್ಮೆಂಟ್ ಸೀಟ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಬರೀ ಗೌರ್ಮೆಂಟ್ ಸೀಟ್ ಏನೋ ಟ್ರೈ ಮಾಡ್ತಿದ್ರೆ ನೀವು 1 ಲಕ್ಷ ಕಟ್ಟಿದರೆ ಸಾಕು ವೈದ್ಯಕೀಯ G ಸೀಟುಗಳ ಆಪ್ಷನ್ಗಳನ್ನು ಎಂಟ್ರಿ ಮಾಡೋದಕ್ಕೆ, ಮೆಡಿಕಲ್ G ಸೀಟ್ಸ್. ಅದೇ 1 ಲಕ್ಷ ನೀವು ಕಟ್ಟಿರ್ತೀರಾ, ಮೆಡಿಕಲ್ಲು ಮಾಡ್ತೀರಾ, ಜೊತೆಗೆ ನೀವು ಡೆಂಟಲ್ಲು ಟ್ರೈ ಮಾಡಂಗಿದ್ರೆ ಡೆಂಟಲ್ದು G ಕ್ಯಾಟಗರಿ, P ಕ್ಯಾಟಗರಿ, N ಕ್ಯಾಟಗರಿ, Q ಕ್ಯಾಟಗರಿ ಎಲ್ಲ ಸೀಟ್ಸು ಸಹ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ, ಅದರ್ಸ್ ಕೋಟಾ ಅಂಡ್ ಆಲ್ಸೋ NRI ಕೋಟಾ, ಯು ವಿಲ್ ಬಿ ಎಲಿಜಿಬಲ್. ನೆಕ್ಸ್ಟ್ P ಕೋಟಾ ಸೀಟ್ಗೆ, ಪ್ರೈವೇಟ್ ಕೋಟಾ ಸೀಟ್ಗೆ 12,117 ರೂಪಾಯಿ ಕಟ್ಟಿದ್ರೆ ನೀವು ಗೌರ್ಮೆಂಟ್ ಕೋಟಾ ಸೀಟ್ಸು ಟ್ರೈ ಮಾಡಬಹುದು, ಹಾಗೆ ಪ್ರೈವೇಟ್ ಕೋಟಾ ಸೀಟ್ಸು ಟ್ರೈ ಮಾಡಬಹುದು. G ಮತ್ತು P ಮತ್ತು ಪ್ರೈವೇಟ್ ಯೂನಿವರ್ಸಿಟಿ P ವೈದ್ಯಕೀಯ ಸೀಟುಗಳನ್ನು ನಮೂದಿಸಲು ಅನುಮತಿಸಲಾಗುವುದು. ವ್ಯತ್ಯಾಸದ ಬಾಕಿ ಶುಲ್ಕವನ್ನು ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿ ಪಾವತಿಸುವುದು. ಡಿಫ್ರೆನ್ಸ್ ಅಮೌಂಟ್ ಏನಾದರೂ ಇದ್ರೆ ಅದನ್ನ ನಿಮಗೆ ಸೀಟ್ ಅಲಾಟ್ ಆದ್ಮೇಲೆ ಕಟ್ಟಿದ್ರೆ ಆಯಿತು. ಈಗ 12,117 ರೂಪಾಯಿ ಕಟ್ಟಿದ್ರೆ G ಕ್ಯಾಟಗರಿ ಮತ್ತು P ಕ್ಯಾಟಗರಿ ಸೀಟ್ಸ್ಗೆ ಯು ವಿಲ್ ಬಿ ಎಲಿಜಿಬಲ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೈವೇಟ್ ಯೂನಿವರ್ಸಿಟಿಲಿ ಸಿಕ್ತು, ಅಲ್ಲಿ 22 ಲಕ್ಷ ಇರುತ್ತೆ ಅಂದರೆ ನೆಕ್ಸ್ಟ್
ಅಡ್ಮಿಷನ್ ಆಗೋ ಟೈಮಲ್ಲಿ ಮತ್ತೆ 10 ಲಕ್ಷ ಕಟ್ಟಬೇಕಾಗುತ್ತೆ. ಎನ್ ಅಂಡ್ ಕ್ಯೂ ಕೋಟಾ, NR ಅಂಡ್ ಅದರ್ಸ್ ಕೋಟಾ ಆದರೆ 25 ಲಕ್ಷ ಕಟ್ಟಿದ್ರೆ ಯು ವಿಲ್ ಬಿ ಎಲಿಜಿಬಲ್. ಅದೇ ಡೆಂಟಲ್ಗಾದ್ರೆ 1 ಲಕ್ಷ ಕಟ್ಟಿದ್ರೆ ಸಾಕು, ಯು ವಿಲ್ ಬಿ ಎಲಿಜಿಬಲ್ ಫಾರ್ ಆಲ್ ಕ್ಯಾಟಗರಿ ಸೀಟ್ಸ್ ಆಫ್ ಡೆಂಟಲ್. ಒಂದನೇ ಸುತ್ತಿನಲ್ಲಿ ವೈದ್ಯಕೀಯ ಅಥವಾ ದಂತವೈದ್ಯಕೀಯ ಸೀಟು ಪಡೆದು ಯಾವುದೇ ಚಾಯ್ಸ್ಗಳನ್ನು ಹಾಕದೇ ಇದ್ದವರು ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಡೆಂಟಲ್ ಸೀಟು ನಿಮಗೆ ಅಲಾಟ್ ಆಗಿತ್ತು, ಬಟ್ ನೀವು ಯಾವುದು ಚಾಯ್ಸಸ್ ಹಾಕಿರಲಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪಪ್. KA ಮೂಲಕ UG ನೀಟ್ 2025 ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 1 and 2 ಕೊಟ್ಟಿದ್ದೀರಾ ಅನ್ಕೊಳ್ಳಿ, ಅಥವಾ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಶುಲ್ಕವನ್ನು ಪಾವತಿಸಿರುವವರು ಅಥವಾ ಪಾವತಿಸದೇ ಇರುವವರು ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಥರ್ಡ್ ರೌಂಡ್ನಲ್ಲಿ ಭಾಗವಹಿಸಲು ಅರ್ಹರಾಗುವುದಲ್ಲ. ಸೊ ಫಸ್ಟ್ ರೌಂಡಲ್ಲಿ ನೀವೇನು ಚಾಯ್ಸ್ 1 and 2 ಕೊಟ್ಟಿದ್ರಿ, ಸೆಕೆಂಡ್ ರೌಂಡಲ್ಲಿ ಫೀ ಪೇ ಮಾಡಿದ್ರಿ, ಫೀ ಪೇ ಮಾಡಲಿಲ್ಲ ಅಂದರೂ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪಪ್. ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 3 ನೀಡಿ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಶುಲ್ಕವನ್ನು ಪಾವತಿಸಿರುವವರು ಥರ್ಡ್ ರೌಂಡಲ್ಲಿ ಭಾಗವಹಿಸಲು ಅರ್ಹರಾಗುವುದಿಲ್ಲ. ಮೊದಲನೇ ಸುತ್ತಿಯಲ್ಲಿ ಚಾಯ್ಸ್ 3 ಕೊಟ್ಟಿದ್ರೆ ಅಂದರೆ ಸೀಟ್ ಸರೆಂಡರ್ ಮಾಡಿದ್ರಿ, ಸೆಕೆಂಡ್ ರೌಂಡಲ್ಲಿ ಸೀಟು ಅಲಾಟ್ ಆಗಿತ್ತು, ಫೀ ಪೇ ಮಾಡಿದ್ರಿ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಥರ್ಡ್ ರೌಂಡ್. ದಂತವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆದಿರುವವರು ಇತರೆ ಕಾಲೇಜುಗಳ ದಂತವೈದ್ಯಕೀಯ ಸೀಟಿಗೆ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ನೀವು ಡೆಂಟಲ್ ಅಡ್ಮಿಷನ್ ತಗೊಂಡಿದ್ದೀರಾ, ಈಗ ಯಾವುದು ಇನ್ನೂ ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ ಅಂತ ಮಾಪಪ್ಪಲ್ಲಿ ಟ್ರೈ ಮಾಡ್ಬೋದಾ ಅಂದರೆ ಇಲ್ಲ. ಡೆಂಟಲ್ ಅವ್ರು ಏನಿದ್ರು ಮೆಡಿಕಲಲ್ಲಿ ಟ್ರೈ ಮಾಡ್ಬೋದು ಅಷ್ಟೇ ಹೊರತು ಅಪ್ಗ್ರೇಡೇಷನ್ ಆಫ್ ಡೆಂಟಲ್ ಸೀಟ್ಸ್ ಇನ್ ಮಾಪಪ್ ಈಸ್ ನಾಟ್ ಪಾಸಿಬಲ್. ಅಖಿಲ ಭಾರತ ಕೋಟಾದಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಸಂಸ್ಥೆ ಅಥವಾ ಬೋರ್ಡ್ಗಳಿಂದ ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟುಗಳಿಗೆ ಹಂಚಿಕೆ ಪಡೆದು ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಲ್ಲಿ UG ನೀಟ್ 2025 ಥರ್ಡ್ ರೌಂಡ್ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹರಾಗುವುದಿಲ್ಲ. ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಯೂನಿವರ್ಸಿಟಿ ಮತ್ತು ಇನ್ಯಾವುದೇ ಬೋರ್ಡಿಂದ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೀಟು ಹಂಚಿಕೆ ಆಗಿರುತ್ತೆ, ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಥರ್ಡ್ ರೌಂಡ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗಾಗಲೇ ಇಂಜಿನಿಯರಿಂಗ್, ಆಯುಷ್ ಮತ್ತು ದಂತವೈದ್ಯಕೀಯ ಮತ್ತು ಇತರೆ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿರುವ ಅಭ್ಯರ್ಥಿಗಳು ವೈದ್ಯಕೀಯ ಸೀಟುಗಳಲ್ಲಿ ಆಸಕ್ತಿ ಇದ್ದರೆ ಮಾತ್ರ ಮತ್ತು ನಿಗದಿತ ದಿನಾಂಕದೊಳಗೆ ಮೂಲ ದಾಖಲಾತಿಗಳನ್ನು ತಾವು ಅಭ್ಯಸಿಸುತ್ತಿರುವ ಕಾಲೇಜುಗಳಿಂದ ಪಡೆಯುವುದನ್ನು ಖಾತ್ರಿಪಡಿಸಿಕೊಂಡು ಈ ಸುತ್ತಿನಲ್ಲಿ ಭಾಗವಹಿಸಲು ಸೂಚಿಸಿದೆ. ಬೇರೆ ಬೇರೆ ಕೋರ್ಸಸ್ ಜಾಯ್ನ್ ಆಗಿರ್ತೀರಾ, ಇಂಜಿನಿಯರಿಂಗು, ಆಯುಷು, ಡೆಂಟಲು ಈ ಥರ ಎಲ್ಲ. ಈಗ ನೀವು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಫಸ್ಟು ಕಾಲೇಜಲ್ಲಿ ಹೋಗಿ ನೀವು ಅವ್ರ ಹತ್ರ ವಿಚಾರಿಸ್ಕೋಬೇಕು, ನಾನು ಈ ಥರ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ನನಗೆ ಸೀಟ್ ಸಿಕ್ಕರೆ ದಯವಿಟ್ಟು ನನ್ನ ಒರಿಜಿನಲ್ಸು ವಾಪಸ್ ಕೊಡಿ ಅಂತ. ಸೊ ಅದನ್ನೇ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಿರೋದು, ನೀವು ಮತ್ತೆ ನೋಡ್ಕೋಬಹುದು. ಮೂಲ ದಾಖಲಾತಿಗಳನ್ನು ತಾವು ಅಭ್ಯಸಿಸುತ್ತಿರುವ ಕಾಲೇಜುಗಳಿಂದ ಪಡೆಯುವುದನ್ನು ಖಾತ್ರಿಪಡಿಸಿಕೊಂಡು ಈ ಸುತ್ತಿನಲ್ಲಿ ಭಾಗವಹಿಸಲು ಸೂಚಿಸಿದೆ. ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ತಕ್ಷಣ ಹಿಂದಿನ ಸುತ್ತುಗಳಲ್ಲಿ ಹಂಚಿಕೆಯಾಗಿದ್ದ ಸೀಟು ತನ್ನಷ್ಟಕ್ಕೆ ರದ್ದುಗೊಳ್ಳುತ್ತದೆ. ನಿಮ್ಗೆ ಈ ರೌಂಡಲ್ಲಿ ಮಾಪಪ್ಪಲ್ಲಿ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು ಅಂದರೆ ಮೊದಲು ನಿಮ್ಗೆ ಅಲಾಟ್ ಆಗಿರುತ್ತಲ್ಲ ಆ ಸೀಟು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಆ ಸೀಟುಗಳನ್ನು ಹಿಂಪಡೆಯಲು ಸಾಧ್ಯವಾಗುವುದಿಲ್ಲ. ನನಗೆ ಮೊದಲೇ ನಾನು ಅಡ್ಮಿಷನ್ ಆಗಿದ್ದಲ್ಲ ಅದೇ ಸೀಟ್ ಕೊಡಿ ಅಂತ ಹೇಳಿದ್ರೆ ಕೊಡಲಿಕ್ಕೆ ಆಗೋದಿಲ್ಲ. ಮಾಪಪ್ಪಲ್ಲಿ ಸೀಟ್ ಸಿಕ್ಕರೆ ಅದೇ ಫೈನಲ್ಲು, ಮೊದಲು ಅಲಾಟ್ ಆಗಿರೋ ಸೀಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಹಾಗೂ ಈ ಸುತ್ತಿನಲ್ಲಿ ಹಂಚಿಕೆಯಾಗುವ ಕಾಲೇಜಿಗೆ ಕಡ್ಡಾಯವಾಗಿ ಪ್ರವೇಶವನ್ನು ಪಡೆಯಬೇಕು. ಈಗ ಮಾಪಪ್ಪಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಅಲ್ಲಿಗೆ ನೀವು ಮ್ಯಾಂಡೇಟ್ರಿ ಕಂಪಲ್ಸರಿ ಅಡ್ಮಿಷನ್ ತಗೋಬೇಕು. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ಪ್ರವೇಶ ಪಡೆದಿರುವ ಕಾಲೇಜುಗಳಿಂದ ಮೂಲ ದಾಖಲೆಗಳನ್ನು ಪಡೆದು ಹೊಸದಾಗಿ ಹಂಚಿಕೆಯಾಗುವ ಕಾಲೇಜುಗಳಿಗೆ ನಿಗದಿತ ಸಮಯದಲ್ಲಿ ನೀಡಿ ಪ್ರವೇಶ ಪಡೆಯುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಸೊ ಕ್ಯಾಂಡಿಡೇಟ್ ರೆಸ್ಪಾನ್ಸಿಬಿಲಿಟಿ. ಕಾಲೇಜಿಂದ ಒರಿಜಿನಲ್ಸ್ ತಗೊಂಡು ಕರೆಕ್ಟ್ ಟೈಮ್ಗೆ ಹೋಗಿ, ಈಗ ಥರ್ಡ್ ರೌಂಡಲ್ಲಿ ಸಿಗುವಂಥ ಕಾಲೇಜಲ್ಲಿ ಅಡ್ಮಿಷನ್ ಆಗೋದು ಸ್ಟೂಡೆಂಟ್ ಜವಾಬ್ದಾರಿ ಅಂತ KE ಅವರು ಹೇಳಿ ಕೈ ತೊಳ್ಕೊತಾ ಇದ್ದಾರೆ. ಇದು ಎವ್ರಿ ಇಯರು ಹೀಗೆ ಇರೋದು, ಅವ್ರು ನಿಮ್ಗೆ ಯಾವುದೇ ಹೆಲ್ಪ್ ಮಾಡಲ್ಲ. ಸೊ ನೀವೇ ಡೈರೆಕ್ಟಾಗಿ ಕಾಲೇಜರ್ ಹತ್ರ ಮಾತಾಡಬೇಕು, ಮಾಪಪ್ಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ. ಸೊ ತಗೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯದಿದ್ದಲ್ಲಿ ಅಭ್ಯರ್ಥಿಯು ಎರಡೂ ಕಡೆ ಸೀಟು ಕಳೆದುಕೊಳ್ಳುತ್ತಾನೆ, ಯಾವುದೇ ಸೀಟನ್ನು ಹೊಂದಿರುವುದಿಲ್ಲ ಹಾಗೂ ಯಾವುದೇ ಶುಲ್ಕವನ್ನು ಮರುಪಾವತಿ ಮಾಡುವುದಿಲ್ಲ. ಸಪೋಸ್ ನೀವೇನಾದರೂ ಈಗ ಥರ್ಡ್ ರೌಂಡಲ್ಲಿ ಸಿಗುವಂಥ ಸೀಟ್ಗೆ ಅಡ್ಮಿಷನ್ ತಗೊಳ್ಳಿಲ್ಲ ಅಂದರೆ ಮೊದಲು ಅಲಾಟ್ ಆಗಿತ್ತಲ್ವ ಆ ಸೀಟು ಹೋಗುತ್ತೆ, ಈಗ ಅಲಾಟ್ ಆಗಿರೋ ಸೀಟು ಹೋಗುತ್ತೆ, ನೀವು ಕಟ್ಟಿರ್ತೀರಲ್ಲ ಫೀಸು ಅದು ಹೋಗುತ್ತೆ. ನೆಕ್ಸ್ಟು ಇನ್ನೊಂದು ಆಪ್ಷನ್ ಕೊಡ್ತಿದ್ದಾರೆ ನಿಮಗೆ, ಏನಾದರೂ ಆಲ್ ಇಂಡಿಯಾ ಕೋಟಾದಲ್ಲಿ ಮೂರನೇ ಸುತ್ತಲ್ಲಿ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಾಧಿಕಾರದ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಆಲ್ ಇಂಡಿಯಾ ರೌಂಡು, ಥರ್ಡ್ ರೌಂಡು ಫೈನಲ್ ರಿಸಲ್ಟ್ಸ್ ಬಿಡ್ತಾರೆ. ಅದಾದಮೇಲೆ
KE ಅವರು ಥರ್ಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3ನೇ ಸುತ್ತಿನ ಅಖಿಲ ಭಾರತ ಕೋಟಾದ ಅಡಿಯಲ್ಲಿ ಭಾಗವಹಿಸಿ ಸೀಟು ಪಡೆದು ನಂತರ KEನಲ್ಲಿಯೂ 3ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಿಕೊಳ್ಳುವವರು ಒಂದು ವೇಳೆ ಪ್ರಾಧಿಕಾರದ ಸೀಟನ್ನು ಉಳಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಲಿಖಿತವಾಗಿ KEನಲ್ಲಿ ಖುದ್ದಾಗಿ ಮನವಿ ನೀಡಿದರೆ ಮಾತ್ರ ಪ್ರಾಧಿಕಾರದ ಸೀಟನ್ನು ಉಳಿಸಿಕೊಳ್ಳಬಹುದು. ನಿಮ್ಗೆ ಆಲ್ ಇಂಡಿಯಾ ಕೋಟಾದಲ್ಲೂ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಬಿಡುತ್ತೆ. KE ಪ್ರಾವಿಷನಲ್ ಥರ್ಡ್ ರೌಂಡಲ್ಲೂ ಅಲಾಟ್ ಆಯಿತು ಅಂದ್ಕೊಳ್ಳಿ. ನೀವೇನಾದರೂ KE ಮೂಲಕ ಅಲಾಟ್ ಆಗುತ್ತಲ್ಲ, ಆ ಸೀಟೇ ಬೇಕು ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಇಮ್ಮಿಡಿಯೇಟ್ ಆಗಿ KE ಹೋಗಿ ರೈಟಿಂಗ್ ಅಲ್ಲಿ ಕೊಡಬೇಕಾಗುತ್ತೆ. ನೀವು ತಾತ್ಕಾಲಿಕ ಫಲಿತಾಂಶದ ನಂತರ 1 ದಿನದ ಒಳಗೆ ನಾನು ಪ್ರಾಧಿಕಾರದ ಸೀಟನ್ನೇ ಉಳಿಸ್ಕೊಳ್ಳೋದಕ್ಕೆ ಇಷ್ಟ ಇದೆ ನನಗೆ ಅಂತ ನೀವು ಪರ್ಸನಲಿ ಹೋಗಿ ರೈಟಿಂಗ್ ಅಲ್ಲಿ ಕೊಟ್ಟಾಗ ಮಾತ್ರ ನಿಮ್ಮನ್ನ ರಿಯಲ್ ಅಲಾಟ್ಮೆಂಟ್, ಥರ್ಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಕನ್ಸಿಡರ್ ಮಾಡ್ತಾರೆ. ಇಲ್ಲದಿದ್ದಲ್ಲಿ ಅಖಿಲ ಭಾರತ ಕೋಟಾದ ಅಡಿಯಲ್ಲಿ 3ನೇ ಸುತ್ತಿನಲ್ಲಿ ಹಂಚಿಕೆಯಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಿದ್ದರೂ ಸಹ ಅಂತಹ ಅಭ್ಯರ್ಥಿಯನ್ನು 3ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಗೆ ಪರಿಗಣಿಸುವುದಿಲ್ಲ ಮತ್ತು ಅವರು ಪಾವತಿಸುವ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಹಿಂತಿರುಗಿಸಲಾಗುವುದಿಲ್ಲ. ನೀವೇನಾದರೂ ಬರ್ಕೊಡ್ಲಿಲ್ಲ ಅನ್ಕೊಳ್ಳಿ, KE ಹೋಗಿ ನಿಮಗೆ ಆ ಸೀಟ್ ಅಲಾಟ್ ಆಗಿತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲೇ ಹೋಗಿ ನೀವು ಅಡ್ಮಿಟ್ ಆಗಬೇಕಾಗುತ್ತೆ. ನಿಮ್ಮನ್ನ ಥರ್ಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ಗೆ KE ಅವರು ಕನ್ಸಿಡರ್ ಮಾಡಲ್ಲ. ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತು ಅಂದರೆ ಇಲ್ಲಿ ಕನ್ಸಿಡರ್ ಮಾಡಲ್ಲ ನಿಮಗೆ. ನೀವೇನಾದ್ರೂ ಇಮಿಡಿಯೇಟ್ ಹೋಗಿ KEಗೆ ಇಲ್ಲ ನಾನು KEಯಲ್ಲಿ ಅಲಾಟ್ ಆಗುವಂಥ ಸೀಟೇ ಉಳಿಸ್ಕೋತೀನಿ ಅಂತ ಏನಾದರೂ ರೈಟಿಂಗಲ್ಲಿ ಬರ್ಕೊಟ್ಟಾಗ ಮಾತ್ರ ನಿಮ್ಮನ್ನು ಫೈನಲ್ ಥರ್ಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವು ಏನಾದ್ರೂ ಬರ್ಕೊಟ್ಟಿಲ್ಲ ಆದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗಿ ಅಡ್ಮಿಟ್ ಆದರೆ ನೀವು ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಕಟ್ಟಿದ್ದೀರಲ್ಲ ಅದನ್ನು ವಾಪಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು? 7ನೇ ತಾರೀಕು, 8, 9, 10, 11, 12, 13ನೇ ತಾರೀಕು ಮಧ್ಯಾಹ್ನ 12 ಗಂಟೆವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಮಾಡುವ ಅಭ್ಯರ್ಥಿಗಳು ಮಾತ್ರ ವೈದ್ಯಕೀಯ ಸೀಟ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಬಹುದು. ಯಾರ್ಯಾರು ಕೋರ್ಸ್ ಫೀ ಡೆಪಾಸಿಟ್ ಇಲ್ಲಿ ಹೇಳಿದ್ರಲ್ವಾ, 1,00,000, 12,117 ರೂಪಾಯಿ, 25 ಲಕ್ಷ ಈ ಥರ ಫೀಸ್ ಕಟ್ಟಿದರೆ ಆ ಕ್ಯಾಟಗರಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಇವರು ಹೇಳ್ತಾ ಇರೋದು ಫೀಸ್ ಡೀಟೇಲ್ಸ್ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ಈ ವರ್ಷನೇ ಎಲ್ಲ ಎವ್ರಿ ಇಯರು ಅಲಾಟ್ ಆದಮೇಲೆ ಜನ ಹೋಗ್ತಾರೆ, ನನಗೆ ಫೀಸ್ ಬಗ್ಗೆ ಗೊತ್ತಿರಲಿಲ್ಲ, ಈಗ ಅಲಾಟ್ ಆಗಿಬಿಟ್ಟಿದೆ, ನನಗೆ ಕೈಲಿ ಇಷ್ಟು ಫೀಸ್ ಕಟ್ಟೋದಕ್ಕಾಗೋದಿಲ್ಲ, ನನಗೆ ಸೀಟ್ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದಾರೆ ಕೋರ್ಸ್ ಫೀಸ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ. ಸೊ ದಿಸ್ ಈಸ್ ಅಬೌಟ್ most important notification regarding third round seat allotment to UG medical and dental courses. All the best. Thank you.